ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡೇ ನೀವು ಅಂದ್ಕೊಂಡಿರ್ತೀರಾ ಏನು ತೋಟದ ಮನೆ, ಯಾವ ಊರಬ್ಬ ಅಂತ ಎಲ್ಲ. ಸೊ ನಾವು ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ. ಅಲ್ಲಿ ಊರಬ್ಬ ಇತ್ತು ಅಂತ ನಾವು ಬೆಳಗ್ಗೆನೇ ರೆಡಿಯಾಗಿ ಹೊರಟ್ವಿ. ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಲೇಟಾಗಿದ್ದ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಬೇಗನೆ ರೆಡಿಯಾಗಿ ಹೊರಟ್ವಿ ನಾವು. ಹಾಗೆ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಕೌಶಿಕಿ ಸಿಲ್ಕ್ಸ್ ಅವ್ರ ಕಡೆಯಿಂದ. ಅವ್ರ ಪೇಜ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಲೊಕೇಶನ್ನ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಹೋಗಿ ಕೂಡ ಚೆಕ್ ಮಾಡ್ಬೋದು. ಅವ್ರ ಹತ್ರ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸ್ಯಾರೀಸಲ್ಲಿ. ಹಾಗೆ ನಾನು ಇದು ತೊಗೊಂಡಿದ್ದು ಶಿಫಾನ್ ಸ್ಯಾರಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು ಅಂತ ನಾನು ಪರ್ಚೇಸ್ ಮಾಡಿದೆ. ಸೊ ಇದೇ ನಮ್ಮ ತೋಟದ ಮನೆ. ತೋಟದ ಮಧ್ಯ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಮ್ಮ ಹಸ್ಬೆಂಡ್ ಅವ್ರ ಮನೆ. ನಮ್ಮ ಅತ್ತೆ ಮಾವ ಇಲ್ಲೇ ಸ್ಟೇ ಇರ್ತಾರೆ. ನಮ್ಮ ಊರು ಬಂದುಬಿಟ್ಟು ನಿಯರ್ ಬಿಡದಿ ಹತ್ರನೇ ಇರೋದು. ಫುಲ್ಲು ತೋಟ ಎಲ್ಲ ಬಂದುಬಿಟ್ಟು ಮಾವಿನ ತೋಟನೇ. ತುಂಬಾ ಚೆನ್ನಾಗಿದೆ. ಅವತ್ತು ವೆದರ್ ಕೂಡ ತುಂಬಾ ಪ್ಲೆಸೆಂಟಾಗಿತ್ತು. ಹಾಗೆ ನಾಗನ ಫ್ರೆಂಡ್ಸು ಮತ್ತು ನನ್ನ ಕಸಿನ್ಸು ಎಲ್ಲರೂ ಕೂಡ ಇದ್ವಿ. ಸೊ ಅವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾವೆಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ತೋಟ ಊರಿನ ಆಚೆ ಇದ್ದಿದ್ದರಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಸೊ ಎಲ್ಲರೂ ನಡ್ಕೊಂಡೇ ಹೋಗೋಣ ಅಂತ ಹೊರಟ್ವಿ. ಇದೇನಪ್ಪ ಕೋಳಿ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡ್ಬೋದು. ಹೌದು, ಇಲ್ಲಿ ಇರೋದು ಮಾರಮ್ಮ ದೇವಿ. ಇಲ್ಲಿ ದೇವರಿಗೆ ನಾವೇನಾದರೂ ಹರಕೆ ಕಟ್ಕೊಂಡ್ರೆ, ನಮ್ದೇನಾದರೂ ಹರಕೆ ಇದ್ದರೆ ಕುರಿನೋ ಕೋಳಿನೋ ಅರ್ಪಿಸ್ತೀವಿ ಅಂತ ದೇವಿಗೆ ಹರಿಸ್ಕೊಂಡಿರ್ತಾರೆ. ಸೊ ನಮ್ಮದು ಒಂದು ಹರಕೆ ಇದ್ದಿದ್ದರಿಂದ ನಾವು ಕೋಳಿನ ಅರ್ಪಿಸಿದ್ವಿ ದೇವಿಗೆ. ಇದು ಸುತ್ತಮುತ್ತ ಕನಕಪುರ ಇರೋ ಹಳ್ಳಿಯಲ್ಲೇ ಇದು ದೊಡ್ಡ ಊರಬ್ಬ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅವತ್ತು ಫಸ್ಟ್ ಡೇ ಇದ್ದಿದ್ದರಿಂದ ಅಂತೂ ತುಂಬಾ ಜನ ಇದ್ದರು. ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಕೂಡ ಬರ್ತಾರೆ ಇಲ್ಲಿ ದೇವಿಯನ್ನು ನೋಡೋಕ್ಕೆ. ದೇವಸ್ಥಾನದ ಹತ್ರನೇ ಪ್ರಸಾದ ಕೂಡ ಹಂಚ್ತಾ ಇದ್ರು. ಸೊ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಜಾತ್ರೆನೆಲ್ಲ ನೋಡಿಕೊಂಡು ಸ್ವಲ್ಪ ನನ್ನ ಮಗಳಿಗೆ ಆಟ ಸಾಮಾನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಹಬ್ಬ ಇದ್ದಿದ್ದರಿಂದ ನಮಗೆ ಅಲ್ಲಿ ಯಾವಾಗಲೂ ಊಟ ಸಿಗ್ತಾ ಇರುತ್ತೆ. ಬಿಕಾಸ್ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಿರ್ತಾರೆ ಅಲ್ವಾ. ಸೊ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮ್ ಊಟ ಇರುತ್ತೆ. ಸೊ ರಾತ್ರಿ ಕೂಡ ಊಟ ಇತ್ತು ಅಂತ ಹೇಳಿದ್ರು. ಸೊ ನಾವು ಮತ್ತೆ ಜಾತ್ರೆ ನೋಡೋಣ ಅಂತ ರಾತ್ರಿ ಕೂಡ ಬಂದ್ವಿ. ಹಾಗೆ ಅಲ್ಲೇ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಸೊ ನೆಕ್ಸ್ಟ್ ಡೇ ಊರಬ್ಬದಲ್ಲಿ ಏನಿತ್ತು ಅಂದರೆ ಊರಿನವ್ರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲರಿಗೂ ಊಟ ಇತ್ತು. ತುಂಬಾ ಜನ ಬಂದಿರ್ತಾರೆ. ಅವತ್ತಂತೂ ನಾನ್ ವೆಜ್ ಊಟ ಇರುತ್ತೆ. ಹಾಗೆ 1000ಕ್ಕೂ ಹೆಚ್ಚು ಮರಿನ ಹೊಡೆದಿರ್ತಾರೆ. ದೇವ್ರಿಗೆ ಅರ್ಪಿಸಿರೋ ಮರಿನ ಎಲ್ಲನೂ ಹೊಡೆದಿರ್ತಾರೆ. ರಾತ್ರಿಯಿಂದ ಎಲ್ಲ ಕ್ಲೀನ್ ಮಾಡಿ ರಾತ್ರಿಯಿಂದನೇ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಆ ಪ್ರಾಸೆಸ್ ಎಲ್ಲ ನೋಡೋಕ್ಕೆ. ಈ ಸತಿ ಹೆಂಗಸರಿಗೆ ಬೇರೆ ಕೌಂಟರ್, ಗಂಡಸರಿಗೆ ಬೇರೆ ಕೌಂಟರ್ ಮಾಡಿದರು. ಹಾಗೆ ಈ ಸತಿ ಮೆನು ಇದ್ದಿದ್ದು ಗೀ ರೈಸ್, ಚಿಕನ್ ಕರಿ ಮತ್ತು ಮಟನ್ ಸಾಂಬಾರು. ತುಂಬಾ ಚೆನ್ನಾಗಿತ್ತು. ಆ ಮಾರಮ್ಮ ದೇವಿ ಹೆಸರಲ್ಲಿ ತುಂಬ ಜನ ಊಟ ಮಾಡ್ತಾರೆ.
ಸ್ಮೈಲ್ ಮಾಡಿ. ಸೊ ಅವತ್ತು ನೈಟು ನಮ್ಮ ಮನೇಲೆ ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡು ಅನ್ನ ರಸಮ್ ಮಾಡಿ ಬೋಂಡ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಹರಟೆ ಹೊಡ್ಕೊಂಡಿದ್ವಿ. ಸೊ ಅದರ ನೆಕ್ಸ್ಟ್ ಡೇ ಊರಬ್ಬದಲ್ಲಿ ಏನಿರುತ್ತೆ ಅಂದರೆ ಅವ್ರವ್ರ ಮನೇಲಿ ಎಲ್ಲರೂ ಊಟಕ್ಕೆ ಇಟ್ಕೊಂಡಿರ್ತಾರೆ. ಸೊ ರಿಲೇಟಿವ್ಸ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿರ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವೊಂದು ಮರಿನ ಹೊಡೆದಿದ್ವಿ. ಈ ಸತಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ವಿ. ಬೆಳಗ್ಗೆನೇ ಚಿಕನ್ ಬಿರಿಯಾನಿ ಮಾಡಿಕೊಟ್ಟಿದ್ರು. ಸೊ ಚಿಕನ್ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಏನೇನು ಮೆನುಲಿದೆ ಅಂತ ನೋಡೋಣ ಅಂತ ಕಿಚನ್ ಕಡೆ ಬಂದೆ. ಭಟ್ರು ನಮಗೆ ಮಟನ್ ಸಾರನ್ನ ಅವರೇ ವಿಡಿಯೋ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿ ಮಾಡಿದರು. ಮಟನ್ ಕರಿ, ಚಿಕನ್ ಸಾಂಬಾರ್, ಬಿರಿಯಾನಿ, ಮುದ್ದೆ ಎಲ್ಲ ಕೂಡ ಇತ್ತು. ನನ್ನ ಕಸಿನ್ಸು, ನಾಗನ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಊಟ ಮಾಡಿಕೊಂಡು ಅವತ್ತಿನ ಡೇನ ಸ್ಪೆಂಡ್ ಮಾಡಿದ್ವಿ. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಯಾಂಗ್ಳೂರು ಹೊರಡೋಣ ಅಂತ ಹೊರಟ್ವಿ. ಹೊರಟ್ವಿ ಊರಿಂದ. ಸೊ ಆನ್ ದಿ ವೇ ಬರ್ತಾ ತಿಂಡಿ ಮಾರೋಣ ಅಂತ ಬಿಡದಿ ಹತ್ರ ಇರೋ ಶಶಿ ತಟ್ಟೆ ಇಡ್ಲಿ ಹತ್ರ ನಿಲ್ಲಿಸಿದ್ವಿ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಅಲ್ಲಿ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ವರ್ಷಕ್ಕೊಮ್ಮೆ ಬರೋ ಊರಬ್ಬಕ್ಕೆ ಹೋಗೋ ಮಜಾನೇ ಬೇರೆ. ನಮ್ಮ ಬ್ಯುಸಿ ವರ್ಕ್ ಶೆಡ್ಯೂಲಿಂದ ನಾವೊಂದು ಬ್ರೇಕ್ ಕೊಟ್ಟು ಬೇರೆ ವಾತಾವರಣಕ್ಕೆ ಹೋಗ್ತೀವಿ. ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಜಾತ್ರೆ, ಊರಬ್ಬ ಅದನ್ನೆಲ್ಲ ನೋಡೋಕೆ ಚೆಂದ. ನನ್ನ ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.